ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಮಾತಲ್ಲಿ ಒಂದು ಗಾದೆ ಹೇಳ್ತಾರೆ, ಕಳ್ಳರೋಗ 6 ತಿಂಗಳಿಗೆ ನಾಯಿ ಬೊಗಳ್ತು ಅಂತ. ಹಂಗಾಯ್ತು ನನ್ನ ಕತೆ. ಯಾಕಂದರೆ ಇದು ಜಾನ್ವರಿ 1 ವಿಡಿಯೋ ಮಾಡಿರೋದು. ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಅದಕ್ಕೆ ಆ ಥರ ಹೇಳಿದೆ. ಫಸ್ಟ್ ಆಫ್ ಆಲು ಎಲ್ರಿಗೂ ಹ್ಯಾಪಿ ನ್ಯೂ ಇಯರು. ಹಾಗೆ ಆ ಭಗವಂತನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ. ಹಾಗೆ ನಮ್ಮೂರಿನ ಒಂದು ಚಾಮುಂಡೇಶ್ವರಿ ಅಮ್ಮ ಬೆಟ್ಟಗೆ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೀವೆಲ್ಲ ನೋಡಿ ಹೇಗಿದೆ ಅಂತ ನನಗೆ ಲಾಸ್ಟಲ್ಲಿ ಕಮೆಂಟ್ ಮಾಡಿ. ಈ ತಾಯಿ ಮಹಿಮೆದು ಒಂದು ರಿಯಲ್ ಇನ್ಸಿಡೆಂಟ್ನ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಎಲ್ಲರೂ ಸಾಮಾನ್ಯವಾಗಿ ಒಂದೊಂದು ವರ್ಷ ಒಂದೊಂದು ಕಡೆ ಪ್ಲ್ಯಾನ್ ಮಾಡ್ಕೊತಾರೆ. ಆದರೆ ನಾವಂತೂ ಎವ್ರಿ ಇಯರ್ ತಪ್ಪದಿರ ಈ ಬೆಟ್ಟ ಹತ್ತೋದೇ ನಮ್ಮ ಪ್ಲ್ಯಾನು, ಬೇರೆ ಏನು ಪ್ಲ್ಯಾನು ಇರೋದಿಲ್ಲ. ಮೇಲೆ ಚಾಮುಂಡೇಶ್ವರಿ ಅಮ್ಮನವರ ಸಣ್ಣದಾದ ಗುಡಿ ಇರುತ್ತೆ. ಸೊ ಮೋಸ್ಟ್ ಪವರ್ಫುಲ್ ದೇವರು. ಇಲ್ಲಿ ತುಂಬ ಕಡೆಯಿಂದ ಜನ ಇಲ್ಲಿಗೆ ಆ ತಾಯಿ ದರ್ಶನ ಪಡ್ಕೊಳೋದಕ್ಕೆ ಬರ್ತಾರೆ. ಮತ್ತು ಇಲ್ಲಿ ಸುತ್ತಮುತ್ತ ಊರಿರೋರು ತುಂಬ ದೂರದ ಕಡೆಯಿಂದ, ಬೆಂಗಳೂರು ಆ ಸೈಡಿಂದ ಎಲ್ಲ ಇಲ್ಲಿ ಬಂದು ಆ ತಾಯಿಯ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಬೆಟ್ಟ ಹತ್ತೋದೇ ಒಂಥರ ಖುಷಿ ನಮಗೆ. ನಾವು ಹತ್ತಿದ್ದು ಸಂಜೆ 5:30 ಹಂಗಾಗೋಗಿತ್ತು. ಬೆಳಗ್ಗೆನೇ ಹತ್ತೋಣ ಅಂದ್ಕೊಂಡ್ವಿ. ಅಂದರೆ ಸಂಜೆ ಟೈಮಲ್ಲಿ, ಅಂದರೆ ದೀಪನ ಎಲ್ಲ ಹಚ್ತೀವಿ. ಸೊ ಆ ಟೈಮಲ್ಲಿ ಹತ್ತಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಹತ್ತಿದ್ದು. ನಾವು ಹತ್ತಿ ಇಳಿಯೋ ಟೈಮ್ಗೆಲ್ಲ ಕತ್ಲಾಗೋಗ್ಬಿಟ್ಟಿತ್ತು. ದೀಪಗಳೆಲ್ಲ ಹಚ್ಕೊಂಡು ನಾವು ಬಂದಿದ್ದು. ಸೊ ನನಗೆ ನಾನೇ ಮೆಟ್ಲನ್ನ ಹತ್ಕೊಂಡು ವಿಡಿಯೋ ತೆಗ್ದಿರೋದ್ರಿಂದ ನನ್ನ ಕೈಯಲ್ಲಿ ಅಷ್ಟೊಂದು ಸರಿಯಾಗಿ ತೆಗಿಯೋಕ್ಕಾಗಿಲ್ಲ. ಆದರೂ ನನ್ನ ಕೈಯಲ್ಲಿ ಆದಷ್ಟು ನಾನು ಚೆನ್ನಾಗಿ ವಿಡಿಯೋ ತೆಗಿಯೋ ಪ್ರಯತ್ನನ ಮಾಡಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಲಾಸ್ಟಲ್ಲಿ ಕಾಮೆಂಟ್ ಮಾಡಿ ಹೇಳಿ ಹೇಗಿತ್ತು ವಿಡಿಯೋ. ಇಲ್ಲಿ ಚಾಮುಂಡೇಶ್ವರಿ ತಾಯಿ ತುಂಬಾ ವಿಶೇಷ. ಹಾಗೆ ಇಲ್ಲಿ ಭೀಮ ಬಕಾಸುರ ಬಂಡೆ ಅಂತಲೂ ಇದೆ. ಇದು ಬಂದುಬಿಟ್ಟು ಕೈವಾರ ಅನ್ನೋ ಊರಲ್ಲಿ ಇರೋದು. ನಾವಿರೋದು ಅದೇ ಒಂದು ಪುಣ್ಯಕ್ಷೇತ್ರದಲ್ಲಿ. ಇಲ್ಲಿ ಕೈವಾರದಲ್ಲಿ ತುಂಬಾ ದೇವಸ್ಥಾನಗಳಿದ್ದಾವೆ. ತಾತಯ್ಯನವರ ಮಠ, ಅಮರನಾರಾಯಣ ಸ್ವಾಮಿ, ಭೀಮಲಿಂಗೇಶ್ವರ ಸ್ವಾಮಿ, ಈ ಥರ ತುಂಬ ದೇವಸ್ಥಾನಗಳಿದ್ದಾವೆ. ನೀವು ಒಂದ್ಸರಿ ವಿಸಿಟ್ ಮಾಡಿ. ಈ ದೇವಸ್ಥಾನಗಳಿಗೆಲ್ಲ ತುಂಬಾ ಹಿಸ್ಟ್ರಿ ಇದೆ. ನೀವು ಯಾವತ್ತಾದರೂ ಕೈವಾರಕ್ಕೆ ಬಂದಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ಮೆಟ್ಲು ಹತ್ತುತ್ತಾ ಇದ್ದಂಗೆ ನಮ್ಮ ಮನಸ್ಸೆಲ್ಲ ತುಂಬ ಪಾಸಿಟಿವ್ ಆಗೋಗ್ಬಿಡುತ್ತೆ. ಮತ್ತು ಇಲ್ಲಿ ತುಂಬ ಕಡೆಯಿಂದ ಜನರು ಆ ತಾಯಿನ ದರ್ಶನ ಮಾಡ್ಕೊಳೋದಕ್ಕೆ ಬರ್ತಾರೆ. ಮತ್ತು ಇಲ್ಲಿ ವಿಶೇಷ ಏನು ಅಂದರೆ, ಆ ತಾಯಿಗೆ ಏನಾದರೂ ನಾವು ಹರಕೆನ ಮನಸ್ಸಲ್ಲಿ ನಮ್ಮ ಒಂದು ಇಚ್ಛೆಗಳನ್ನ ಅಂದ್ಕೊಂಡು ತಾಯಿಗೆ ಹರಕೆ ಮಾಡಿಕೊಂಡ್ರೆ ಆ ತಾಯಿ ತಪ್ಪದಿರ ನೆರವೇರಿಸ್ತಾರೆ. ಇದು ಬಂದ್ಬಿಟ್ಟು ಲಕ್ಷ್ಮಣ ತೀರ್ಥ ಅಂತ ಹೇಳಿ. ಇಲ್ಲಿ ಯಾವುದೇ ಒಂದು ಸೀಸನ್ಗೆ ಸಂಬಂಧ ಇಲ್ದಿರ ಇಲ್ಲಿ ಎನಿ ಟೈಮ್ ನೀರು ಇಲ್ಲಿ ಇರುತ್ತೆ. ವನವಾಸದ ಸಂದರ್ಭದಲ್ಲಿ ಸೀತಾದೇವಿಗೆ ಬಾಯಾರಿಕೆ ಆದಾಗ ಲಕ್ಷ್ಮಣ ಬಾಣವನ್ನು ಬಿಟ್ಟು ಇಲ್ಲಿ ನೀರು ತರಿಸಿದಾನೆ ಅನ್ನೋ ಪ್ರತೀತಿ ಸಹ ಇದೆ ಈ ಲಕ್ಷ್ಮಣ ತೀರ್ಥಕ್ಕೆ. ಭೀಮ ಬಕಾಸುರನನ್ನು ದೊಡ್ಡ ದೊಡ್ಡ ಬಂಡೆಗಳಲ್ಲಿ ಒಡೆದು ಅವನು ಆಚೆ ಬರದಿರೋ ಬಂಡೆಗಳ ಕೆಳಗಡೆ ಇಟ್ಟಿದ್ದಾನೆ ಅಂತಲೂ ಇಲ್ಲಿ ಒಂದು ಪ್ಲೇಸ್ ಇದೆ. ನಾನು ಅಲ್ಲಿ ವಿಡಿಯೋ ತೆಗಿಯೋದಕ್ಕೆ ಇನ್ನೂ ನೀಟಾಗಿ ಮಾಡೋಣ ಅಂತ ಹೇಳಿ ಪ್ರಯತ್ನ ಪಟ್ಟೆ. ಆದರೆ ಅಲ್ಲಿ ಜನ ತುಂಬಾ ಇದ್ದರು. ನನ್ನ ಕೈಯಲ್ಲಿ ತಾಯಿನ ತೋರ್ಸೋಕ್ಕೆ ಸರಿಯಾಗಿ ಆಗಲೇ ಇಲ್ಲ. ನನ್ನ ಕೈಯಲ್ಲಿ ಆದಷ್ಟು ತೋರಿಸಿದ್ದೀನಿ. ಇನ್ನು ಯಾವಾಗಾದರೂ ನಾವು ಬೇರೆ ಟೈಮಲ್ಲಿ ಸ್ವಲ್ಪ ಕಡಿಮೆ ಜನ ಇರ್ತಾರೆ, ಅಂಥ ಟೈಮಲ್ಲಿ ಇನ್ನೊಂದು ಸರಿ ಹತ್ತಿದಾಗ ನಾನು ನೀಟಾಗಿ ವಿಡಿಯೋನ ತೋರಿಸ್ತೀನಿ. ಹಾಗೆ ಅಲ್ಲಿ ಈ ಥರ ವಿಶೇಷ ದಿನಗಳಲ್ಲೆಲ್ಲ ಅಲ್ಲಿ ಬಳೆನ ಫ್ರೀಯಾಗಿ ದಾನ ಮಾಡ್ತಾರೆ. ಯಾರು ಬೇಕಾದ್ರೂ ಹಾಕ್ಸ್ಕೊಬೋದು. ಚಿಕ್ಕ ಮಕ್ಕಳಿಗೂ ಹಾಕ್ತಾರೆ, ದೊಡ್ಡವ್ರಿಗೂ ಹಾಕ್ತಾರೆ. ಬಂದು ಆ ತಾಯಿನ ದರ್ಶನ ಮಾಡಿಕೊಂಡು ದೀಪ ಹಚ್ಬಿಟ್ಟು ಬಂದ್ವಿ. ತುಂಬಾ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಅಲ್ಲಿ ನೋಡಿ ದೇವರು ಎಷ್ಟು ಚೆನ್ನಾಗಿ, ಎಷ್ಟು ಕಳೆಯಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ನಮ್ಮ ಮನಸ್ಸಲ್ಲಿರುವಂತಹ ಒಂದು ಏನು ದುಃಖ, ಕಷ್ಟ, ಏನೋ ಟೆನ್ಷನ್ಸ್ ಅವು ಇವು ಎಲ್ಲ ಹೊಟ್ಟೋಗ್ಬಿಡುತ್ತೆ. ಆ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಬೇಕು ಅಂತೇಳಿ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ.
ಮತ್ತು ನಾನು ನಿಮಗೆ ಒಂದು ರಿಯಲ್ ಇನ್ಸಿಡೆಂಟ್ ಹೇಳ್ತೀನಿ. ಈ ತಾಯಿದು ಯಾರು ನಂಬ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ, ಯಾಕಂದರೆ ಇದು ಪರ್ಸ್ನಲಿ ನಮ್ಮ ಮನೆಯಲ್ಲಾಗಿದ್ದಂತಹ ಇನ್ಸಿಡೆಂಟು. ಒಂದು ದಿವಸ ಮಂಗಳವಾರ ಅಮಾವಾಸ್ಯೆ ಬಂದಿತ್ತು. ಅವತ್ತು ನಮ್ಮ ಮನೆಯವರು ತಾಯಿ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಒಬ್ಬರೇ ಬೆಟ್ಟ ಹತ್ಕೊಂಡು ಹೋಗಿದ್ದರು. ಆವಾಗ ನಮ್ಮ ಮನೆಯವರು, ಅಂದರೆ ಯಾರೂ ಇದ್ದಿಲ್ಲ, ನಮ್ಮ ಮನೆಯವರು ಒಬ್ಬರೇ ಹೋಗಿದ್ದರು. ಮಧ್ಯಾಹ್ನ ಒಂದು ಗಂಟೆ ಆ ಸಮಯದಲ್ಲಿ ಅವರು ಅಲ್ಲಿಗೆ ಹೋಗಿದ್ದಿದ್ದು. ಆ ಟೈಮಲ್ಲಿ ಹೋಗಿ ದೇವ್ರಿಗೆಲ್ಲ ಕಾಯಿ ಎಲ್ಲ ಒಡೆದು ಪೂಜೆ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ಕಣ್ಮುಚ್ಕೊಂಡು ದೇವ್ರನ್ನ ಧ್ಯಾನ ಮಾಡ್ಕೊಂಡು ಕುತ್ಕೊಂಡಿದ್ರಂತೆ. ಆವಾಗ ಇದ್ದಕ್ಕಿದ್ದಂಗೆ ಏನೋ ಧಿಮಿ ಧಿಮಿ ಅಂತ ಸೌಂಡು, ಗೆಜ್ಜೆ ಸೌಂಡು ಈ ಥರ ನಮ್ಮ ಮನೆಯವ್ರಿಗೆ ಕೇಳಿಸ್ತಂತೆ. ಅಲ್ಲಿ ನಿಶ್ಶಬ್ದವಾಗಿ ಯಾರೂ ಇದ್ದಿಲ್ಲಂತೆ. ನಮ್ಮ ಮನೆಯವರು ಒಬ್ಬರೇ ಕುತ್ಕೊಂಡು ದೇವ್ರ ಧ್ಯಾನ ಮಾಡ್ತಾ ಇದ್ದಾಗ ಆ ಥರ ಏನೋ ಒಂದು ಮೇಲ್ಗಡೆ ಧಿಮಿ ಧಿಮಿ ಅಂತ ಕಾಲು ಗೆಜ್ಜೆ ಮತ್ತು ಜೋರಾಗಿ ಗಾಳಿ ಈ ಥರ ಬೀಸ್ತಂತೆ. ನಮ್ಮ ಮನೆಯವ್ರಿಗೆ ಸಡನ್ನಾಗಿ ಒಂದು ಕ್ಷಣ ಜಲ್ಲಂತ ಆಯ್ತಂತೆ ಹಾರ್ಟು. ಮತ್ತು ಕಣ್ಣು ತೆಗೆದು ನೋಡಿದ್ರಂತೆ. ಅವ್ರಿಗೆ ಒಂಥರ ಏನಾಯಿತು, ಏನಿರ್ಬೋದು ಅಂತೇಳಿ ಆಚೆ ಎಲ್ಲ ಬಂದು ಮೇಲೆ ಗುಡಿ ಮೇಲೆ ಎಲ್ಲ ನೋಡಿದ್ರಂತೆ. ಅದು ತುಂಬ ಚಿಕ್ಕ ಗುಡಿ, ನೋಡಿದ್ರೆ ಏನೂ ಇಲ್ಲವಂತೆ. ಆಮೇಲೆ ನಮ್ಮನೆಯವ್ರ ಅಮ್ಮ, ತಾಯಿ ಈ ಕಾಲಕ್ಕೆ ನಿನ್ನ ದರ್ಶನ ಭಾಗ್ಯ ನನಗೆ ಸಿಕ್ತು ಅಂತ ಹೇಳಿ ದೇವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತೃಪ್ತರಾಗಿ ಸಂತೋಷವಾಗಿ ಮೆಟ್ಲು ಇಳ್ಕೊ ಬಂದ್ರಂತೆ. ನಿಜವಾಗ್ಲೂ ಫ್ರೆಂಡ್ಸ್, ಅಂಥ ಸಮಯದಲ್ಲಿ ನಾನೇನಾದರೂ ಇದ್ದಿದ್ದರೆ ನಿಜವಾಗ್ಲೂ ನನಗೆ ತುಂಬಾ ಭಯ ಆಗ್ತಾಯಿತ್ತು. ಬಂದ್ಬಿಟ್ಟು ನನಗೆ ಈ ವಿಷಯನ ಮನೆಯಲ್ಲಿ ಹೇಳಿದ್ರು. ನನಗಂತೂ ತುಂಬಾ ಆ ಸಿಚುವೇಷನಲ್ಲಿ ನಾವಿದ್ದಿದ್ರೆ ಹೆಂಗೆ ರಿಯಾಕ್ಟ್ ಆಗ್ತಾಯಿದ್ವಿ. ನೀವು ನಿಮ್ಗೆ ಯಾವತ್ತಾದರೂ ಈ ಥರ ಸಿಚುವೇಶನ್ ಆಗಿದೆಯಾ? ನನಗೊಂದ್ಸರಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಹೇಗಿತ್ತು